ಎಲ್ಲರಿಗೂ ನಮಸ್ಕಾರ. ಇಲಾಖಾ ವಿಚಾರಣೆಯ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಇಲಾಖಾ ವಿಚಾರಣೆಯನ್ನು ಯಾವ ಭಾಷೆಯಲ್ಲಿ ನಡೆಸಬೇಕೆನ್ನುವುದರ ಕುರಿತು ತಿಳಿದುಕೊಳ್ಳೋಣ. ಇಲಾಖಾ ವಿಚಾರಣೆಯನ್ನು ಆಡಳಿತ ಭಾಷೆಯಲ್ಲಿ ನಡೆಸಬೇಕು. ಅಪಾದಿತ ಸರ್ಕಾರಿ ನೌಕರನಿಗೆ ಆಡಳಿತ ಭಾಷೆ ಗೊತ್ತಿಲ್ಲದೇ ಇದ್ದಾಗ ಅಥವಾ ಆತನಿಗೆ ಆಡಳಿತ ಭಾಷೆ ಅರ್ಥವಾಗದೇ ಇದ್ದಾಗ ಆತನಿಗೆ ಗೊತ್ತಿರುವ ಭಾಷೆಗೆ ನಾವು ತರ್ಜುಮೆ ಮಾಡಿಸಿ ಆತನಿಗೆ ಇಲಾಖಾ ವಿಚಾರಣೆಯ ನಡಾವಳಿಗಳನ್ನು ಅರ್ಥೈಸಬೇಕು. ಇಲಾಖಾ ವಿಚಾರಣೆಯಲ್ಲಿ ಯಾವ ಭಾಷೆಯನ್ನು ಬಳಸಬೇಕೆನ್ನುವುದರ ಕುರಿತು ನ್ಯಾಯಾಲಯಗಳು ಏನೆಲ್ಲ ತೀರ್ಪುಗಳನ್ನು ನೀಡಿದ್ದಾವೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಇವಾಗ ಆಂಗ್ಲೋ ಅಮೇರಿಕನ್ ಟೀ ಟ್ರೇಡಿಂಗ್ ಕಂಪ್ನಿ ವರ್ಸಸ್ ಲೇಬರ್ ಕೋರ್ಟ್ ಪ್ರಕರಣದಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಇಲಾಖಾ ವಿಚಾರಣೆ ನಡೆಯುತ್ತಿರ್ತಕ್ಕಂಥ ಭಾಷೆ ಅಪಾದಿತ ಸರ್ಕಾರಿ ನೌಕರನಿಗೆ ಗೊತ್ತಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಯಾವ ಭಾಷೆ ಗೊತ್ತಿದೆಯೋ ಆ ಭಾಷೆಗೆ ಇಲಾಖಾ ವಿಚಾರಣೆ ನಡಾವಳಿಗಳನ್ನು ತರ್ಜುಮೆ ಮಾಡಿಬಿಟ್ಟು ಆತನಿಗೆ ಅರ್ಥೈಸಬೇಕು. ಮತ್ತು ಆ ಬಗ್ಗೆ ವಿಚಾರಣಾಧಿಕಾರಿಯವರು ತಮ್ಮ ಆರ್ಡರ್ ಶೀಟಲ್ಲಿ ಅದನ್ನು ನಮೂದು ಮಾಡಬೇಕು ಮತ್ತು ಆತನ ಸಹಿ ಪಡಿಬೇಕಂತೇಳ್ಬಿಟ್ಟು 1971ರಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿದೆ ಅನ್ನೋದನ್ನು ನಾವು ಕೂಡ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತತಿ. ಅಪಾದಿತ ಸರ್ಕಾರಿ ನೌಕರ ಒಂದು ವೇಳೆ ಇಲಾಖಾ ವಿಚಾರಣೆ ಮುಗಿಯೋವರೆಗೂ ಸುಮ್ಮನಿದ್ದು, ಅಂದರೆ ಆತನಿಗೆ ಇಲಾಖಾ ವಿಚಾರಣೆ ಯಾವ ಭಾಷೆಯಲ್ಲಿ ನಡೀತಾ ಇದೆ ಆ ಭಾಷೆ ತನಗೆ ಗೊತ್ತಿಲ್ಲ ಅಥವಾ ಅರ್ಥ ಆಗಿಲ್ಲ ಅಂತ ವಿಚಾರಣಾಧಿಕಾರಿಗೆ ತಿಳಿಸದೆ ಸುಮ್ಮನೆ ಇದ್ದು ಪೂರ್ತಿ ಇಲಾಖಾ ವಿಚಾರಣೆ ಮುಕ್ತಾಯ ಆದಮೇಲೆ ಆ ಭಾಷೆ ತನಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ವಾದ ಮಾಡಲು ಏನಾದರೂ ಪ್ರಾರಂಭಿಸಿದರೆ ಅಂಥ ವಾದ ಊರ್ಜಿತ ಆಗಲ್ಲ ಅಂತೇಳ್ಬಿಟ್ಟು 1963ರಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಗುಲಾಮ್ ರಸೂಲ್ ವರ್ಸಸ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ತೀರ್ಪನ್ನು ಕೂಡ ನೀಡಿದೆ.